ನೋಡ್ರಿ ವಿದ್ಯಾರ್ಥಿಗಳೇ, ಒಬ್ಬ ರೈತನು ತನ್ನ ಬಾವಿಯಿಂದ ನೀರನ್ನು ಹೊರಹಾಕಲು 1 ಗಂಟೆಗೆ ರೂಪಾಯಿ 150ರಂತೆ ಕರಾರು ಮಾಡಿ ಪಂಪ್ಸೆಟ್ ಬಾಡಿಗೆಗಾಗಿ ತಂದು ಮುಂಜಾನೆ 7:20ರಿಂದ ರಾತ್ರಿ 10:20ರವರೆಗೆ ನೀರು ಹೊರಹಾಕಿತು. ಮಧ್ಯದಲ್ಲಿ 1 ಗಂಟೆ 20 ನಿಮಿಷ ಯಂತ್ರವನ್ನು ವಿಶ್ರಾಂತಿಗಾಗಿ ನಿಲ್ಲಿಸಿದರು. ಹಾಗಾದರೆ ನೀರು ಹೊರಹಾಕಲು ತಗಲಿದ ಒಟ್ಟು ಖರ್ಚು ಎಷ್ಟು? ನೋಡ್ರಿ, ಈಗ ಮೊದಲ ಹೆಂಗೆ ತಿಳ್ಕೊಬೇಕಂದ್ರೆ ಈ ಗಣಿತಗಳನ್ನು ವಿಚಾರ ಶಕ್ತಿ ಭಾಳ ಬೇಕು. ಮೊದಲು ಏನು ಮಾಡಬೇಕು, ಆ ಎಂಜಿನ್ ಎಷ್ಟು ಗಂಟೆ ನಡೀತು, ಒಟ್ಟು ಕೆಲಸ ನಡೆದದ್ದು ಸಮಯ ತಗೋ. ಒಟ್ಟು ಕೆಲಸ ನಡೆದ ಸಮಯ, ಒಟ್ಟು ಕೆಲಸದ ಸಮಯ, ಒಟ್ಟು ಕೆಲಸದ ಸಮಯ, ಒಟ್ಟು ಕೆಲಸದ ಸಮಯ ಬರೋಬರಿ ಯಾವಾಗ ಮುಂಜಾನೆ 7:20ರಿಂದ ರಾತ್ರಿ 10 ಅಂದ್ರೆ 7:20 ಅಂತಂದ್ರೆ ನೋಡ್ರಿ ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಈಗ 12 ಗಂಟೆ ಸಮಯ ತಕ್ಕೋರಿ. 12 ಗಂಟೆದ 7:20 ಪ್ರಾರಂಭ ಆಗ್ಯದ, 7:20ಕ್ಕೆ ಚಾಲು ಆಗ್ಯದ. ಮಧ್ಯಾಹ್ನ 12 ಗಂಟೆ ಸಮಯ ತಕ್ಕೋಬೇಕು ಮೊದಲ. ನೋಡ್ರಿ, ಪೂಜೆ 40, 12 ಗಂಟೆ ಹೋದ್ರೆ 4 ಗಂಟೆ 40 ನಿಮಿಷ ಆಯ್ತು. ರಾತ್ರಿ ಎಷ್ಟು ಎಲ್ಲಿ ತನಕ? 10:20 ತನಕ. ಒಟ್ಟು ಸಮಯ ಬರೋಬರಿ ಹೆಂಗೆ ಮಾಡಬೇಕು? 12ರವರೆಗಿನ ಸಮಯ, 12ರವರೆಗಿನ ಸಮಯ ಪ್ಲಸ್ ಎಷ್ಟೊತ್ತಿಗೆ ಮುಗಿದದ? 10 ಗಂಟೆ 20 ನಿಮಿಷ. 12ರವರೆಗೆ ಸಮಯ ಎಷ್ಟದ? 4 ಗಂಟೆ 40 ನಿಮಿಷ. ಕೆಲಸ ಮುಗಿಸಿದ ಸಮಯ ಪ್ಲಸ್ ಕೆಲಸ ಮುಗಿಸಿದ ಸಮಯ, ಯಂತ್ರ ಬಂದಾದ ಸಮಯ, ಕೆಲಸ ಮುಗಿಸಿದ ಸಮಯ ಬರೋಬರಿ ಎಷ್ಟು? 10 ಗಂಟೆ 20 ನಿಮಿಷ. 10 ಗಂಟೆ 20 ನಿಮಿಷ. ನಾಲ್ಕು ಗಂಟೆ 40 ನಿಮಿಷ. 4 ಗಂಟೆ 40 ನಿಮಿಷ. ಓಕೆ, ಕೆಲಸ ಮುಗಿಸಿದ ಯಾವಾಗ? 10:20. ಒಟ್ಟು ಟೋಟಲ್ದೊಳಗೆ ಎಷ್ಟಾಯಿತು? 60 ಆಯ್ತು. 14 ಗಂಟೆ 60 ನಿಮಿಷ. ಅಂದ್ರೆ ಇದ್ರಾಗ 60 ಕೂಡಿಸ್ರಿ, ಇದ್ರಾಗ 1 ತಗೋರಿ, ಅಂದ್ರೆ ಎಷ್ಟಾಯ್ತು? 15 ಗಂಟೆ ಏನಾಯ್ತು? ಯಂತ್ರ ಚಾಲು ಇತ್ತು. ಆದರೆ ಯಂತ್ರ ಓಡಿದ ಸಮಯ ತಗೋಬೇಕು. ಪಂಪ್ಸೆಟ್ ಓಡಿದ ಯಂತ್ರ, ಪಂಪ್ಸೆಟ್ ಚಾಲು ಇದ್ದ ಸಮಯ ತಗೋಬೇಕು ನೀವೇ. ಪಂಪ್ಸೆಟ್ ಚಾಲು ಇದ್ದ ಸಮಯ ಬರೋಬರಿ ಇದ್ದ ಸಮಯ ತಗೋಬೇಕು. ಪಂಪ್ಸೆಟ್ ಚಾಲು ಇದ್ದ ಸಮಯ ಹೆಂಗೆ ತಗೋಬೇಕಂದ್ರೆ, ಒಟ್ಟು ಸಮಯ ಮೈನಸ್ ವಿಶ್ರಾಂತಿ ಸಮಯ. ಒಟ್ಟು ಸಮಯ ಎಷ್ಟದ? 15 ಗಂಟೆ ಅದ. ವಿಶ್ರಾಂತಿ ಸಮಯ ಎಷ್ಟು ತೊಗೊಂಡದ? 1 ಗಂಟೆ 20 ನಿಮಿಷ ತೊಗೊಂಡದ. 1 ಗಂಟೆ 20 ನಿಮಿಷ ತೊಗೊಂಡದ. ವಿಶ್ರಾಂತಿ ಸಮಯನ ಕಳೆದ್ರೆ ಏನು ಬರ್ತದ? ಯಂತ್ರ ಓಡಿದ್ದ ಸಮಯ ಬರ್ತದ. ನೋಡ್ರಿ, 40 ಅಂದ್ರೆ 13 ಗಂಟೆ 40 ನಿಮಿಷ ಆಯ್ತು. 13 ಗಂಟೆ. ಒಟ್ಟು ಯಂತ್ರ ಓಡಿದ್ದೆ ಎಷ್ಟು ಅನ್ನೋದು ಮೊದಲು ಸರಿಯಾಗಿ ತಿಳ್ಕೊಬೇಕು ನೀವು. ನೋಡ್ರಿ, ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಒಟ್ಟು ಕೆಲಸದ ಸಮಯ 12 ಗಂಟೆವರೆಗಿನ ಸಮಯ ತಗೋಬೇಕು ನೀವು. 12 ಗಂಟೆ ಅಂದರೆ 7:20, 4 ಗಂಟೆ, ಮಧ್ಯಾಹ್ನ 12ರವರೆಗೆ 4 ಗಂಟೆ 40 ನಿಮಿಷ ಆಯಿತು.
ಒಟ್ಟು ಸಮಯ ಬರ 12ರವರೆಗಿನ ಸಮಯ 4 ಗಂಟೆ 40 ಕೆಲಸ ಮುಗಿಸಿದ ಸಮಯ ಕೂಡಿಸ್ಕೊಂಡ್ರೆ ಎಷ್ಟಾಯ್ತು 14:60 ಅಂದ್ರೆ ಒಟ್ಟು ಟೋಟಲ್ದೊಳಗೆ ಅಲ್ಲಿ ಕೆಲಸ ನಡೆದದ್ದು 15 ಗಂಟೆ. ಆದರೆ ಎಂಜಿನ್ 15 ಗಂಟೆ ಚಾಲೂ ಇಲ್ಲ, ಯಾಕಂದ್ರೆ ಅದು ವಿಶ್ರಾಂತಿ ಸಮಯ ತೊಗೊಂಡದ. ಏನು ತೊಗೊಂಡದ? ಅದು ವಿಶ್ರಾಂತಿ ಸಮಯ ತೊಗೊಂಡದ. ಅದನ್ನು ತಿಳ್ಕೊಬೇಕು. ಮಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಏನು ಭಾಳ ಬೇರೆ ಇಲ್ಲ. 15.00 ಮೈನಸ್ 1 ಗಂಟೆ 20 ನಿಮಿಷ ವಿಶ್ರಾಂತಿ ಸಮಯ 15 ಗಂಟೆದಾಗ ಕಳೆದ್ರೆ 40 ನಿಮಿಷ 1 ಎಷ್ಟು ಇದ್ರಾಗ ಹೋಯ್ತು ಅಂದ್ರೆ 13 ಗಂಟೆ 40 ನಿಮಿಷ ಏನಾಯ್ತು, ಯಂತ್ರ ಚಾಲು ಇತ್ತು. 1 ಗಂಟೆಗೆ ಎಷ್ಟದ? 150 ರೂಪಾಯಿ ಅದ. ತಿಳಿತಲ್ಲ? 1 ಗಂಟೆಗೆ 13 ಎಷ್ಟದ ನೋಡ್ರಿ. ಈಗ ಇದನ್ನು ಹೆಂಗೆ ತಗೋಬೇಕಂದ್ರೆ ಸರಳ ರೀತಿ ಒಳಗೆ ತೋರಿಸ್ತೀನಿ. 13 ಗಂಟೆಗೆ 150 ಗುಣಾಕಾರ ಮಾಡ್ರಿ. ಮುಂದೆ 60 ನಿಮಿಷಕ್ಕೆ ಮಾಡ್ಕೊಂಡು ಒಂದು ಸರಳ ಲೆಕ್ಕ ತೊಗೊಂಡು ಬಿಡ್ರಿ ನೀವು. ಇನ್ನು ಮ್ಯಾಲೆ 40 ನಿಮಿಷದ 60 ನಿಮಿಷಕ್ಕೆ ಬರಬರಿ 60 ನಿಮಿಷಕ್ಕೆ 150 ರೂಪಾಯಿ ಆದರೆ 40 ನಿಮಿಷಕ್ಕೆ ಎಷ್ಟು ಅದನ್ನಷ್ಟು ತಗೊಂಡ್ಬಿಟ್ರೆ ಮುಗೋದು. 40 ಗುಂಡ್ಲೆ 150 ಸರಾಸರಿ 60. ಈ ಪೂಜೊತ್ತು ಈ ಪೂಜೊತ್ತು 2 3 2 2 3 1 3 50 ಬರೋಬ್ಬರ 52 100 ರೂಪಾಯಿ. 40 ನಿಮಿಷಕ್ಕೆ 100 ರೂಪಾಯಿ ಬಾಡಿಗೆ ಆಯ್ತು. ನೋಡ್ರಿ ಎಷ್ಟು ಸರಳ ಅರ್ಧ. ಇದಕ್ಕೆ ನೋಡ್ರಿ 13 ಪೂಜೆ 13 ಪೂಜೆ 13 5 65 ಕೈಲ ಬಂತು 6. 13 1 13 1 6 19. 1950 ಆಯ್ತು. ಎಷ್ಟು? 13 ತಾಸಿಗೆ 1950 ರೂಪಾಯಿ ಆಯ್ತು. ಈ 40 ನಿಮಿಷದ 100 ರೂಪಾಯಿ ಇದ್ರಾಗ ಕೂಡಿಸ್ಕೊರಿ. ಬರೋಬರಿ 2050 ರೂಪಾಯಿ. ಆನ್ಸರ್ ಈಸ್ ಈಕ್ವಲ್ ಟು 2050 ರೂಪಾಯಿ. ಇನ್ನು ಮುಂದಿನ ಗಣಿತಗಳು ಬೇರೆ ಬರ್ತಾವ, ಲಕ್ಷ ಕೊಟ್ಟು ನೋಡ್ರಿ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಇಂಥ ಗಣಿತಗಳನ್ನು ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತಗಳು. ಏನು ಹೇಳ್ತಾನವ? ಒಬ್ಬ ರೈತನು ತನ್ನ ಬಾವಿಯಿಂದ ನೀರನ್ನು ಹೊರಹಾಕಲು ಗಂಟೆಗೆ 150 ರುದಂತೆ ಕರಾರು ಮಾಡಿ ಪಂಪ್ಸೆಟ್ ಬಾಡಿಗೆಯಾಗಿ ತಂದು ಮುಂಜಾನೆ 7:20ರಿಂದ ರಾತ್ರಿ 10:20ರವರೆಗೆ ನೀರು ಹೊರಹಾಕಿತು. ಮಧ್ಯದಲ್ಲಿ 1 ಗಂಟೆ 20 ನಿಮಿಷ ಯಂತ್ರವನ್ನು ವಿಶ್ರಾಂತಿಗಾಗಿ ನಿಲ್ಲಿಸಿದರು. ಹಾಗಾದರೆ ನೀರು ಹೊರಹಾಕಲು ತಗಲಿದ ಒಟ್ಟು ಖರ್ಚು ಎಷ್ಟು? ಒಟ್ಟು ಕೆಲಸ ಎಷ್ಟು ಗಂಟೆ ನಡೀತು ಕೆಲಸ ಅದನ್ನು ತಗೋಬೇಕು ನಾವು. ಒಟ್ಟು ಅಟ್ಟ ಕೆಲಸ ನಡೆದದ್ದು ತಗೋಬೇಕು. ಒಟ್ಟು ಕೆಲಸ ನಡೆದದ್ದು ಯಾವಾಗ? ಒಟ್ಟು ಕೆಲಸ 12ರೊಳಗೆ 7:20 ಇದು ಪ್ರಾರಂಭದ ಸಮಯ. ಮಧ್ಯಾಹ್ನ 12 ಹತ್ತದ. ಯಾಕಂದ್ರೆ 7:20ರಿಂದ ಮಧ್ಯಾಹ್ನ 12ರವರೆಗೆ ಸಮಯ ತಕ್ಕೊಂಡಿಂದ 10:20 ಕೂಡ್ಸ್ಕೊಂಡು ಬಿಡ್ಬೇಕು. ಅದನ್ನು ಭಾಳ ಸರಳ. ಇದು ಎಷ್ಟಾಯ್ತು? 4:40 ಆಯ್ತು. 12ರವರೆಗಿನ ಸಮಯ 4:40 ಕೆಲಸ ಮುಗಿಸಿದ ಸಮಯ 10:20 ಆಯ್ತು. 60 14 ಈ 60 ಕಡೆ ಕೂಡಿಸಿದ್ರೆ 1 ಗಂಟೆ ಆಯ್ತು. ಇಲ್ಲಿ ಮೈನಸ್ ಆಯ್ತು. ಅಂದ್ರೆ 15 ಗಂಟೆ ಒಟ್ಟಲ್ಲಿ ಕೆಲಸ ನಡೀತು. ಆದರೆ ಯಂತ್ರ ಚಾಲು ಇದ್ದಾಗ ಅಷ್ಟೇ ನೀರು ಹೊರಗಾಗ್ತದೆ. ಯಂತ್ರ ಎಷ್ಟೊತ್ತಿಗೆ ಚಾಲು ಇತ್ತಂದ್ರೆ ಒಟ್ಟು ಸಮಯ ಮೈನಸ್ ವಿಶ್ರಾಂತಿ ಸಮಯ ಕಳೆದ್ರೆ ಅಂದ್ರೆ ಆ ಯಂತ್ರ 13 ಗಂಟೆ 40 ನಿಮಿಷ ರನ್ನಿಂಗ್ ಆಯ್ತು, ನೀರು ಹೊರಗಾಯ್ತು. ಎಷ್ಟು ಗಂಟೆ? 13 ಗಂಟೆ 40 ನಿಮಿಷ ಪಂಪ್ ಸೆಟ್ ಚಾಲು ಇತ್ತು, ಬಾವಿಯಾಗಿ ನೀರು ಹೊರಗಾಯ್ತು. ಎಷ್ಟು ತಗೋದು ಸಮಯ? 13 ಗಂಟೆ 40 ನಿಮಿಷ ತಗೋತು. ಹೆಂಗದ? 13 ಗಂಟೆಗೆ ಏನಾಗ್ತದೆ? 150 ರೂಪಾಯಿಗೆ 1 ಗಂಟೆ ಅಂದ್ರೆ 13 ಗಂಟೆಗೆ ಎಷ್ಟಾಯ್ತು? 1950 ರೂಪಾಯಿ ಆಯ್ತು. ಇನ್ನು ಮ್ಯಾಲೆ ಒಂದು 40 ನಿಮಿಷ ಒಂದದ ನೋಡ್ರಿ. ಈ 40 ನಿಮಿಷಕ್ಕೆ ಎಷ್ಟು ಅಂದ್ರೆ ಅದು ನಿಮಿಷದಾಗ ತಕೊಂಡ್ಬಿಟ್ರೆ ಭಾಳ ಸರಳ. 60 ನಿಮಿಷಕ್ಕೆ 150 ರೂಪಾಯಿ ಅದ. 40 ನಿಮಿಷಕ್ಕೆ ಎಷ್ಟು? 100 ರೂಪಾಯಿ. ಅದೇ 100 1950 ಪ್ಲಸ್ 100 ರೂಪಾಯಿ ಜರ್ ಕೂಡ್ಸ್ಕೊಂಡ್ರೆ ಏನು ಬರ್ತದೆ? ಒಟ್ಟು ಖರ್ಚು 2050 ರೂಪಾಯಿ. ಉತ್ತರ ಸಂಖ್ಯೆ 2050 ಎಲ್ಲದ? ಉತ್ತರ ಸಂಖ್ಯೆ ಎ. ಈಗ ನಿಮಗೆ ಸಮಯದ ಲೆಕ್ಕಗಳು ಹೆಚ್ಚು ಕಡಿಮೆ ನಿಮಗೆಲ್ಲ ಬಂದು ಮುಂದೆ ನಿಮಗೆ ಸರಾಸರಿ ಲೆಕ್ಕದೊಳಗೆ ಅಂತ ಗಣಿತ ಬಂದಿರ್ತಾವ. ಅವಾಗ ನಾನು ನಿಮಗೆ ತೋರಿಸ್ತೀನಿ. ಅವು ಮುಂದಿನ ಅನುಕ ನಂಬರ್ದಾಗ ಆಗ್ತದೆ. ಈಗ ನಿಮಗೆ ನವೋದಯ ಅಭ್ಯಾಸದ ಇದು ಎಲ್ಲ ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ಇದು ಹೆಚ್ಚಿನ ನಾಲೆಜ್. ಇದು ನಿಮಗೆ ವಿಚಾರ ಶಕ್ತಿ ಮಾಡಿ ಮಾಡತಕ್ಕಂಥ ಗಣಿತ. ಥ್ಯಾಂಕ್ ಯು. ಮುಂದಿನ ಅನುಕ ನಂಬರ
ಈಗ 8 ಅದ, ಮುಂದೆ ನನಗೆ ನಂಬರ್ 7 ಸರಳೀಕರಣ ಬರ್ತದೆ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ.